ಬೇಕಿತ್ತಾ ಇದು? ಸರ್ ಇದು ಯಾರು ಚಿತ್ರೀಕರಣ ಮಾಡಿದ್ದಾರೆ ಅವ್ರ ಟೀಮ್ ಹಿಂಗ್ ಬನ್ನಿ ಹಂಗ್ ಬನ್ನಿ ಅಂತ ಹೇಳಿರ್ತಾರೆ. ಅದ್ ಬೇಕಾಗಿರ್ಲಿಲ್ಲ. ಬೇಕಾಗಿಲ್ಲ. ಡಿಫೇಮ್ ಅಲ್ಲ ರೀ, ಅವರೇ ಹಾಕಿರೋದು ವಿಡಿಯೋ. ಈಗ ಇನ್ನೊಂದ್ ಸ್ವಲ್ಪ ಅವ್ರ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಅವರ ಮೈತ್ರಿಕೂಟದ ಪಾರ್ಟ್ನರ್ ಸಾಧ್ಯ ಇಲ್ಲ. ನಾನ್ ಟ್ವೀಟ್ ಮಾಡಿದ್ದೀನಿ, ಇದು ಆಡಂಬರದ ಸರ್ಕಾರ, ಐಷಾರಾಮಿ ಸರ್ಕಾರ, ವಿರೋಧ ಪಕ್ಷ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸುಮ್ಮನೆ ನೋಡಿ. ಸುಮ್ಮನೆ ಅಡ್ಜಸ್ಟ್ಮೆಂಟ್ ಅಂದ್ರೆ ಯಾರ ಜೊತೆ ಅಡ್ಜಸ್ಟ್ ಮಾಡಿದ್ದಾರೆ? ಏನ್ ಹೇಳಿದ್ರೆ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ನೀವು ಸುಮ್ಮನೆ ಅಡ್ಜಸ್ಟ್ಮೆಂಟ್ ನೋಡಿ. ನಮ್ಮ ಟೀಮ್ ಯಾವ ರೀತಿಯಾಗಿ ಈ ವಿಡಿಯೋ ಬಂದಾದ್ಮೇಲೆ ಟ್ರ್ಯಾಕ್ ಮಾಡ್ತಾ ಇದೆ ಅನ್ನೋದಕ್ಕೆ ನಮ್ಮ ಗೆಸ್ಟ್ ಕೋಆರ್ಡಿನೇಟರ್ ದೇವಪ್ರಸಾದ್ ಅವರು ಒಂದು ಟ್ವೀಟ್ ಕಳಿಸೋರು. ಈಗ ಬಿಜೆಪಿ ಅವ್ರು ಮಾಡಿರೋದನ್ನ ಕಳಿಸಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರ ಬಂದು ಜನತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನರಳುತ್ತಿದ್ದಾರೆ. ಅಧಿಕಾರಕ್ಕೆ ಬಂದ 6 ತಿಂಗಳು ಮುಗಿದ್ರು ಒಂದೇ ಒಂದು ಗುಂಡಿ ಮುಚ್ಚುವ ಕಾಮಗಾರಿ ಕೂಡ ನಡೆದಿಲ್ಲ. ಬಿಜೆಪಿ 78,000 ಕೋಟಿ ಸಾಲ. ನಾನು ಹೇಳ್ತೀನಿ ಫ್ಲೈಟ್ ಮಜಾವಾದಿ ಮತ್ತು ಅವರ ಅತ್ಯಾಪ್ತ ಅವರ ಆಡಂಬರಕ್ಕೇನು ಕಡಿಮೆ ಇಲ್ಲ. ಜನರ ತೆರಿಗೆ ದುಡ್ಡಿನಲ್ಲಿ ಪ್ರೈವೇಟ್ ಜೆಟ್ ಒಳಗೆ ಮೋಜು ಮಸ್ತಿ ಮಾಡ್ತಾ ಮಜವಾದಿ ಮುಖ್ಯಮಂತ್ರಿ ನಾಡಿನ ಬಡವರನ್ನ ಅಣಗಿಸ್ತಿರೋದಕ್ಕೆ ಈ ಅವತಾರವೇ ಸಾಕ್ಷಿ ಅಂತ ಹೇಳಿ ಬಿಜೆಪಿಯವರು ಟ್ವೀಟ್ ಮಾಡಿದ್ದಾರೆ. ನೋಡಿ. ಅದು ತೆರಿಗೆ ಹಣನ ಅಥವಾ ಜಮೀರ್ ಅಹಮದ್ ಖಾನ್ ಅವರು ಪ್ರೈವೇಟ್ ಫ್ಲೈಟ್ ಗೊತ್ತಿಲ್ಲ. ತೆರಿಗೆ ಹಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅದೇ ಅಂತ ನಾನು ಟೀಕೆ ಮಾಡ್ತಿಲ್ಲ. ಸಂಪಾದನೆ ಮಾಡಿದಂತಹ ಜೆಟ್ ಅದು. ಸುಮ್ಮನೆ ರಾಂಗ್ ಅಲಿಗೇಷನ್ ಎಲ್ಲ ಮಾಡಬಾರ್ದು. ತನಿಖೆ ನಮ್ಮ ಮಂತ್ರಿಗಳು ಜೈಲಲ್ಲಿರುವಾಗ ನೀವ್ ಯಾಕಿರ್ಬಾರ್ದು, ಬಿಜೆಪಿ ಯಾಕಿರ್ಬಾರ್ದು, ಕಾಂಗ್ರೆಸ್ ಅವರು ಯಾಕಿರ್ಬಾರ್ದು? ನಾವು ಪ್ರಾಮಾಣಿಕವಾಗಿ ಒಂದು ಶಿಕ್ಷಣ ಕ್ರಾಂತಿ ಮಾಡಿದೀವಿ, ಆರೋಗ್ಯ ಕ್ರಾಂತಿ ಮಾಡಿದ್ವಿ. IMA ಓಪನ್ ಆಗಿ ಇವರು ಹಣ ಲಪ್ಟಾಯಿಸಿದವರು. ರೋಷನ್ ಬೇಗ್ ಒಂದು ಶಿಕ್ಷೆ ಆಯ್ತು, ಇವ್ರಿಗೆ ಶಿಕ್ಷಣ ಆಗಿಲ್ವಲ್ಲ, ಮಂತ್ರಿಗಳಾಗಿ ಕೂತಿದ್ದಾರೆ. ತುಂಬಾ ಅವಮಾನ. ಯೂನಿವರ್ಸಲ್ ಆಗಿ ತಪ್ಪು ಮಾಡಿದವರು ಶಿಕ್ಷೆ ಆಗ್ಬೇಕು. ಬರ ಪರಿಹಾರಕ್ಕೆ ಕಾಸಿಲ್ಲ, ಅವ್ರು ಇದೇನು ಬಿಜೆಪಿ ಸರ್ಕಾರ ಬಿಡ್ತಿತ್ತ ಅವ್ರನ್ನ. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬತ್ತಲ್ಲ IMA ಪ್ರಕರಣ. ಏನು ಬೇಜಾರಾಗುತ್ತೆ ಅಂದ್ರೆ, ನಾವು ಇಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು ಇದು ಈ ದೃಶ್ಯಗಳನ್ನ ಮುಂದೆ ಹಾಕ್ಬೇಕಂದ್ರೆ, ಇದು ಮುಖ್ಯಮಂತ್ರಿಗಳಲ್ಲಿ ಹೋಗಿದ್ದು ಪ್ರಧಾನ ಮಂತ್ರಿನ ಮೀಟ್ ಮಾಡಿ ಪರಿಹಾರ ಕೇಳಕ್ಕೆ, ಅಂದರೆ ಪ್ಯಾಕೇಜು 17,000 ಕೋಟಿ ಪ್ಯಾಕೇಜ್ ಕೇಳ್ಕೊಂಬಂದ್ರು. ಕಾಸಿಲ್ಲ ಅಂತ ಹೋಗಿದ್ರು ಅಲ್ಲಿಗೆ. ವಾಪಸ್ ಬಂದಿದ್ದು ಚಾರ್ಟರ್ ಜೆಟ್ ಎಲ್ಲ. ನೋಡಿ ಜಮೀರ್ ಅಹಮದ್, ಏನು ಇದೆಲ್ಲ ಬೇಕಿತ್ತ? ಇಲ್ಲ, ಇದು ನಗೋದೋ ಅಳೋದೋ ಅರ್ಥನೇ ಆಗ್ತಿಲ್ಲ ಕಿರಣ್. ಮತ್ತು ತುಂಬ ಬೇಜಾರಾಗುತ್ತೆ ಇದು ನೋಡೋದಕ್ಕೆ. ಸರ್, ಕೆಲವೊಂದು ಕಾಲದಲ್ಲಿ ಕೆಲವರು ಹೊಸ ಕಾರ್ ತಗೊಂಡಿದ್ದಾಗ ಇವಾಗ ಎಷ್ಟೊಂದು ಉದಾಹರಣೆಗಳು ಹೇಳ್ಬೋದು. ವ್ಯಕ್ತಿಗತವಾಗಿ ಪಕ್ಷಗತವಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅವರೇನೋ ಹೊಸ ತಗೊಂಡಿರ್ಬೋದು. ನೋಡಿ ಸರ್, ಅದರಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದಿರ್ಬೋದೇನೋ. ಅದು ಅವರು ಉತ್ತರ ಕೊಡೋವರೆಗೂ ನಾನು ಅದ್ರ ಮೇಲೆ ನನ್ಗೆ ಗೊತ್ತಿಲ್ಲ. ಅಲ್ಲ, ಅವ್ರು ಉತ್ತರ ಕೊಡೋವರೆಗೂ ನಾನೇನು ಹೇಳಲಿಕ್ಕಾಗಲ್ಲ. ಬಿಕಾಸ್ ಐ ಡೋಂಟ್ ಹ್ಯಾವ್ ದಟ್ ಇನ್ಫಾರ್ಮೇಶನ್ ಅಬೌಟ್ ಇಟ್ ಅಷ್ಟೇ. ಸಂಗೀತ ನೋಡಿ, ಬರ ಪರಿಹಾರ ಕೇಳಕ್ಕೆ ಹೋಗಿರೋಂಥದ್ದು ಇದು ಮಜಾವಾದಿ ಅಂತ ಇವತ್ತಿಂದ ಹೇಳ್ತಾ ಇಲ್ಲ. ಸುಮಾರು 17 ಕೋಟಿ ರೂಪಾಯಿ ಬರೀ ನೂತನ ಕಾರ್ಗಳನ್ನ ಕೊಂಡ್ಕೊಳ್ಳೋಕ್ಕೋಸ್ಕರ ಸರ್ಕಾರ ಬಿಡುಗಡೆ ಮಾಡಿದೆ. ಇಲ್ಲ, 9.5 ಕೋಟಿ ಒಂದು, ಇನ್ನೊಂದು 8 ಕೋಟಿ ಒಂದು, ಎರಡು ಸತಿ ಬಿಡುಗಡೆ ಮಾಡಿದ್ದಾರೆ. 17 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಆದರೆ ರೈತರ ಖಾತೆಗೆ ಮಾತ್ರ 2,000 ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. 5,000 ಕೋಟಿ ಫಸ್ಟ್ ಅಂತ ಘೋಷಣೆ ಮಾಡ್ತೀವಿ ಅಂತ ಸುಳ್ಳು ಹೇಳಿದ್ರು ಸಿದ್ದರಾಮಯ್ಯನವರು. ಆಮೇಲೆ 2,000 ಕೂಡ ಇವತ್ತಿಗೂ ಉತ್ತರ ಕರ್ನಾಟಕ ಭಾಗದಲ್ಲಾಗಲಿ ಮಂಡ್ಯ ಭಾಗದಲ್ಲಾಗಲಿ ಒಂದೇ ಒಬ್ಬ ಖಾತೆಗೆ ಹಣ ಹೋಗಿಲ್ಲ. ಸೊ ಈ ಮಟ್ಟದಲ್ಲಿ ಇದೀವಿ. NDRF SDRF ಮಾತೆತ್ತದ ಕೇಂದ್ರ ಕಡೆ ಬೆಡ್ ತೋರಿಸ್ತಾರಲ್ಲ. NDRF ಅಲ್ಲಿ ಆಲ್ರೆಡಿ ಎಮರ್ಜೆನ್ಸಿ ಫಂಡ್ ಅಂತ ಬಿಡುಗಡೆ ಮಾಡಿರ್ತಾರೆ. ಯಾಕೆ ಅದನ್ನ ನೀವು ರೈತರ ಖಾತೆಗೆ ಹಾಕ್ಬೋದಲ್ಲ? ನಾವಿದ್ದಾಗ ಅದನ್ನೇ ಹೇಳ್ತಿರೋದು. 25,000 ಪರ್ ಹೆಕ್ಟೇರ್ ಬಿಡುಗಡೆ ಮಾಡಿದೀವಿ. 2,000 ಬಿಡುಗಡೆ ಮಾಡ್ತಾರೆ. ಅಂದ್ರೆ ಪ್ರತಿ ಎಕರೆಗೆ 700 ರೂಪಾಯಿ ಪರಿಹಾರ ಕೊಡುವಂಥದ್ದು ಒಬ್ಬ ರೈತರಿಗೆ ಮಾಡ್ತಿರುವಂತ ಮೋಸ ಅಲ್ವಾ? ನೀವು 4,000 ಕಮ್ಮಿ ಕೂಡ ಮಾಡಿದ್ದೀರಾ ನೀವು. 4,000 ಹೋಗ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ.
ಅದಲ್ಲದೆ ಪರಿಹಾರ ಕೇಳಿದ್ರೆ 2,000 ರೂಪಾಯಿ ಕೊಡ್ತಾರೆ ಪರಿಹಾರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ನೈತಿಕತೆನೇ ಇಲ್ಲ. ಖಂಡಿತ ಇಲ್ಲ, 25,000 ಕೊಟ್ಟಿದ್ದೇವ್ರಿ, ಎಲ್ಲ ಖಾತೆಗೆ ಹೋಗಿದೆ. ಒಂದೂವರೆ ತಿಂಗಳಿಂದ ನಿಮ್ಮ ನರೇಂದ್ರ ಮೋದಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಅಲ್ಲ, ಒಬ್ಬ ಕನ್ನಡಿಗ ಸಿಎಂ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಸುಳ್ಳು ಹೇಳಿದ್ರು. 2,000 ರೂಪಾಯಿ, 2,000 ವಾಪಸ್ ಟಾಪಿಕ್ ಬರೋಣ. ಜಮೀರ್ದು ಇರ್ಲಿ ಸರ್. ಈಗ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಯಲ್ಲಿ ನಮ್ಮ ನಿರಂಜನ್ ಅವರು ಅವಾಗಲೇ ಪ್ರಶ್ನೆ ಮಾಡಿದ್ರು, ಶಿಂದೆ ಆಯ್ತು, ಪವಾರ್ ಆಯ್ತು, ಫಡ್ನವೀಸ್ ಯಾರು ಆಗ್ತಾರೆ ಅಂತ ಹೇಳಿ. ನಿಮ್ಮಲ್ಲ ಇದಾರ ಫಡ್ನವೀಸ್ ಅವರು, ಅಥವಾ ಬಿಜೆಪಿಯಲ್ಲಿ ಅಥವಾ JDS ಅಲ್ಲಿ ಇದಾರ ಫಡ್ನವೀಸ್ ಅವರು? ಪಾಪ ಹೊಸ ಹೊಸ ಹಬ್ಬಗಳು ಹುಡ್ಕೋಬೇಕು ಅಂತ ಹೇಳ್ತೀನಿ ನಾನು. ಓಕೆ, ಲಾಸ್ಟ್ ಇದು ರಾಜಗೌಡ್ರೆ, ಇವಾಗ ಲಾಸ್ಟು ಈ ವಿಡಿಯೋ ಅಲ್ಲಿ ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ ನೋಡಿ. ಇವಾಗ ಎಷ್ಟು ನಮ್ಮ ಜನ, ಎಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾಸಿಲ್ಲ ಅವ್ರ ಹತ್ರ, ದುಡ್ಡಿಲ್ಲ, ದುಡ್ಡು ಪರಿಹಾರ ಬೇಕಂತ. ಇವಾಗ ಈ ದೃಶ್ಯಗಳನ್ನು ನೋಡಿದ್ರೆ ನೋಡಿ, ಇದು ಚಾಮರಾಜಪೇಟೆಯಲ್ಲಿ ಅವರ ಫ್ಯಾನ್ಸ್ ಎಲ್ಲ ವಾ 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 ಅನ್ಬೋದು ಅಲ್ವಾ? ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಫ್ಯಾನ್ಸ್ ಎಲ್ಲ ವಾ 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 ಅನ್ಬೋದು. ಬಟ್ ರೈತರು ಒಪ್ಪಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ಅಲ್ಲ ಅದು ಯಾಕೆ ಅಲ್ಲ, ಅವರು ಅಕೌಂಟ್ ಇಂದ ಪೋಸ್ಟ್ ಮಾಡಿರೋದು, ಇದು ಅವ್ರ ಹ್ಯಾಂಡಲ್, ಅಫಿಷಿಯಲ್ ಹ್ಯಾಂಡಲ್ ಇಂದ ಪೋಸ್ಟ್ ಮಾಡಿರೋದು. ಅಂತಃಕರಣ ಅನ್ನೋದು ಬೇಕಾಗುತ್ತೆ ಸರ್. ಅವರೊಬ್ಬ ಪ್ರಮುಖ ಮಿನಿಸ್ಟರ್ ಆಗಿದ್ದಾರೆ ಜಮೀರ್ ಅಹಮದ್ ಅವರು, ವಸತಿ ಖಾತೆ ಸಚಿವರಾಗಿದ್ದಾರೆ. ಒಂದು ಅಂತಃಕರಣ ಇರಬೇಕು. ಇವತ್ತು ರಾಜ್ಯದ ಪರಿಸ್ಥಿತಿ ಯಾವ ತರ ಇದೆ, ರೈತರುಗಳೆಲ್ಲ ಇವತ್ತು 600 ಜನ ರೈತರು ಇವತ್ತು ನಿನ್ನೆ ಬಂದ ಸಮೀಕ್ಷೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ ಅವ್ರ ಫ್ಯಾನ್ಸ್ ಅಂತ. ಇದೇ ಕೃಷ್ಣ ಬೈರೇಗೌಡ ಅವರು ಎಷ್ಟು ನಿಮ್ಗೆ ಅಹರ್ನಿಶಿ ದುಡಿತಾ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ. ರಾಜಗೌಡ್ ಇದೇ ಚಾನೆಲ್ ನಲ್ಲಿ ಒಂದು ಡಿಸ್ಕಷನ್ ಮಾಡ್ತೀರಿ. DK ಶಿವಕುಮಾರ್ ಅವರು DCM ಆಗಿ ಒಂದು ಪ್ರೈವೇಟ್ ಮೀಟಿಂಗ್ ಹಾಲ್ಗೆ ಅಂತೇಳಿ 1,60,00,000 ವಿಧಾನಸೌಧದಲ್ಲಿ ಖರ್ಚು ಮಾಡ್ತಾರೆ. ಸೊ ಇವತ್ತು ನವೀಕರಣಕ್ಕೆ 1,60,00,000. ಅಲ್ಲಿಂದ ಆಚೆಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಚರ್ಚೆ ಮಾಡ್ತೀರಿ ಇದೇ ಮಾಧ್ಯಮಗಳಲ್ಲಿ, 3 ಕೋಟಿ ಸೋಫಾ ಅಂತ. ನೋಡಿ, ನೀವು ಈ ಪರಿಸ್ಥಿತಿಗೆ ರಾಜ್ಯ ಸರ್ಕಾರನ ನಿಮ್ಮ ಐಷಾರಾಮಿತನಕ್ಕೆ ಹಣ ಖರ್ಚು ಒಂದ್ ನಿಮಿಷ ಇರ್ರಿ, ನಾವು ಮಾತಾಡ್ತೀವಿ. ಇಲ್ಲ ನೀವು ಮಾತಾಡಿ, ನಾವು ಎದ್ದೋಗ್ತೀವಿ. ಏನ್ ಇಷ್ಟೊಂದು ಸವಾರಿ ಒಳ್ಳೆ ಸವಾರಿ ಅಲ್ಲ, ಮಾತಾಡಕ್ಕೆ ಬಿಡಲ್ಲ, ನಾವ್ಯಾಕೆ ಬರ್ಬೇಕು? ಒಂದ್ ನಿಮಿಷ ಇದೆ ರಾಜಗೌಡ್ರೆ, ಮುಗಿಸ್ಬಿಡಿ. ಈ ಪರಿಸ್ಥಿತಿಲಿ ಇವ್ರು 78,000 ಕೋಟಿನೂ ಸಾಲ ಮಾಡ್ತಾರೆ, 7 ಲಕ್ಷ ಕೋಟಿನೂ ಮಾಡ್ತಾರೆ. ಇವ್ರ ಐಷಾರಾಮಿ ತೆವಲ್ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಅಲ್ಲಿಗೆ ಜನ ಉದ್ಧಾರ ಆಗ್ತಾರೆ. ರೈತರಿಗೆ ಇವತ್ತಿರೋ ಪರಿಸ್ಥಿತಿ, ಈಗ ನಾವು ಕೃಷ್ಣ ಬೈರೇಗೌಡರ ಬಗ್ಗೆ ಹೇಳ್ತಾರಲ್ಲ, ಐ ಆಮ್ ವೆರಿ ಅಪ್ರಿಷಿಯೇಟ್ ಅಬೌಟ್ ಹಿಮ್, ಬಟ್ ಈಸ್ ಡೂಯಿಂಗ್ ವೆಲ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಇವರು ಸಿದ್ದರಾಮಯ್ಯನವರು, DK ಶಿವಕುಮಾರ್ನವರು ತಿಳ್ಕೊಂಡ್ರೆ ಅಟ್ಲೀಸ್ಟ್ ರಾಜ್ಯ ಒಂಚೂರು ಸುಭಿಕ್ಷ ಆಗ್ತದೆ. ವಿರೋಧ ಪಕ್ಷ ಬರೀ ವಿರೋಧ ಮಾಡ್ಲಿಕ್ಕಿಲ್ಲ ಸ್ವಾಮಿ, ಕೆಲಸ ಮಾಡದೇ ಇದ್ದಾಗ, ನೀವು ಸಮಸ್ಯೆ ಮಾಡಿದಾಗ ನಾವು ಕೇಳಕ್ಕೆ ಅಂತಾನೆ ಇರೋದು. ಈ ನಾಗರಿಕನಿಗೆ ಅದು ಹಕ್ಕಿದೆ. ಯಾಕೆ ಸಾಲ ಮಾಡ್ತೀನಿ ಅಂದ್ರೆ ಅವ್ರು ಮಾಡಿಲ್ವಾ ಅಂದ್ರೆ, ಈಗ ಯಾರೋ ಮಾಡಿದ್ರು ಅಂತೇಳಿ, ಈಗ ಜಮೀರ್ ಫ್ಲೈಟ್ ಅಲ್ಲಿ ಓಡಾಡೋರೆ ಅಂತೇಳಿ ನಾಳೆ ಸಿದ್ದರಾಮಯ್ಯನವರು ಇನ್ನೊಂದು ಫ್ಲೈಟ್ ತಗೊಂಡ್ರೆ ರಾಜ್ಯದ ಜನತೆ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಅಲ್ಲ, ಈ ವಿಡಿಯೋ ನೋಡಿದ್ರೆ ಯಾರಿಗ ಅಸಮಾಧಾನ ಆಗೋದಿಲ್ಲ ಹೇಳಿ? ಅಲ್ಲ, ಪ್ರತಿಯೊಬ್ಬರು ನೊಂದ ಜೀವ ನೋಡಿ. ಮಕ್ಳಿಲ್ದವ್ರ ಮುಂದೆ ಮಕ್ಳ ಬಗ್ಗೆ ಮಾತಾಡಬೇಡಿ ಅಂತ ಎಷ್ಟೋ ಜನ ಒಂದು ಗಾದೆ ಮಾತು ಹೇಳ್ತಾರೆ. ಅಂದ್ರೆ ಪಾಪ ಇವತ್ತು ಜನ ಹಸ್ಕೊಂಡಿದ್ದಾರೆ. ವಸತಿ ಸಚಿವರು ಎಷ್ಟೋ ಜನಕ್ಕೆ ಇವತ್ತು ಮನೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ, ನಿಮಗೂ ಗೊತ್ತು. ಅಂಥವ್ರ ಮುಂದೆ ನೀವು ಇಷ್ಟು ಐಷಾರಾಮಿತನ ತೋರಿಸ್ಕೊಂಡು ಹೋದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗ್ಬೋದು ಸ್ವಾಮಿ? ಅದನ್ನು ಒಂದ್ಸತಿ ಯೋಚನೆ ಮಾಡ್ಕೊಳ್ಳಿ. ರಾಜ್ಯದ ತೆರಿಗೆ ಹಣನ ಸರಿಯಾಗಿ ಬಳಸೋ ಪ್ರಯತ್ನ ಆಗ್ಲಿ. ನಾವು ಬಯಸೋದು ಅದನ್ನೇ. ಹಂಗರಿ ಇಂಡೆಕ್ಸ್ ಅಲ್ಲಿ ದೇಶ 119ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಸಮಯ ಇದ್ದಿದ್ದಷ್ಟೇ. ಕಿರಣ್ ಸಂಕೀಟ್, ರಾಜಗೌಡರು ಮತ್ತು ಸುಧಮ್ ಅವರೇ, ಸಮಯ ಇದ್ದಿದ್ದಷ್ಟೇ. ಶುರು ಮಾಡಿ ನಾವು ಅಸಮಾಧಾನದ ಬಗ್ಗೆ ಮಾತಾಡಿ, ಈಗ ನೋಡಿ ಎಂಡಲ್ಲಿ ನಮಗೆ ಈ ವಿಡಿಯೋ ನೋಡಿನೇ ತುಂಬ ಅಸಮಾಧಾನ ಆಗ್ತಿದೆ ಈ ಸ್ಟುಡಿಯೋಲಿ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ನಾಗೇಂದ್ರ, ಇದಾಗಿತ್ತು ಇವತ್ತಿನ ಚರ್ಚೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.